ಡಿಕೆ ಸಂಪುಟದಲ್ಲಿ ಬದಲಾವಣೆಗೆ ಮುಂದಾಗುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ ಈಗ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಜೋರಾಗಿದೆ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವಂತವರು ಹಲವರಿದ್ದಾರೆ. ಅದರಲ್ಲಿ ಕೃಷ್ಣಪ್ಪ ಪ್ರಮುಖವಾಗಿ. ಕೃಷ್ಣಪ್ಪ ಅವರ ಒತ್ತಡಕ್ಕೆ ಮಣಿಯುತ್ತಾ ಹೈಕಮಾಂಡ್. ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ನೀಡಿದ್ರೆ ಬಾಲಕೃಷ್ಣ ಅಥವಾ ಚಲುವಣ್ಣ ಅವರಿಗೆ ಕೋಕ್. ಮಂಡ್ಯ ಜಿಲ್ಲೆಗೆ 2 ಸ್ಥಾನ ನೀಡಿರೋದ್ರಿಂದ ಚಲುವಣ್ಣ ಅವರಿಗೆ ಕೋಕ್ ಸಾಧ್ಯತೆ ಇದೆ. ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಸಂಪುಟದಲ್ಲಿ ಬದಲಾವಣೆಗೆ ಮುಂದಾಗುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. ಈಗ ಹಿಡಿದಿರುವಂಥ ಪಟ್ಟನ್ನ ಸಡಿಲ ಮಾಡ್ತಾ ಇಲ್ಲ ಕೃಷ್ಣಪ್ಪ ಅವರು. ಯಾಕ್ರಿ ಕೊಡ್ಲೇಬೇಕು ನಮಗೆ, ನಾವೇನು ಧರ್ಮಕ್ಕೆ ಕೇಳ್ತಾ ಇದ್ದೀವಾ? ನಾವು ಕೂಡ ಕೆಲಸ ಮಾಡಿದ್ದೀವಿ. ಪಕ್ಷದಲ್ಲಿ ಸುಮ್ಮನೆ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ ಅಂತ ಅಂದರೆ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇರ್ತಾರೆ ಅಂತ ಸಾಧ್ಯವೇ ಇಲ್ಲ. ಕೊಡಲೇಬೇಕು. ಕೊಟ್ಟಿಲ್ಲ ಅಂತಂದರೆ ಬೇರೆ ಲೆಕ್ಕಾಚಾರ ಅಂತ ನೇರವಾಗಿ ಪವರ್ ಟಿವಿ ಜೊತೆ ಕೂಡ ಮಾತನಾಡಿದರು ಕೃಷ್ಣಪ್ಪ ಅವರು. ಆ ವಿಚಾರವನ್ನು ನೋಡ್ತಾ ಹೋದರೆ ಈಗ ಇಲ್ಲಿ ಕಾಂಗ್ರೆಸ್ಗೆ ಈ ಪರಿಸ್ಥಿತಿಯನ್ನು ಸದ್ಯಕ್ಕೆ ತಣ್ಣಗಾಗಿಸುವಂಥ ಲಕ್ಷಣ ಕಾಣದೇ ಇದ್ರೂ ಕೂಡ ಬದಲಾವಣೆ ಬೇಕೇ ಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಮಹಿಳಾ ಕೋಟಾ ಭರ್ತಿ ಮಾಡೋದಕ್ಕೆ ಡಿಕೆಶಿ ಭಾರಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ರೂಪಕಲಾ ಶಶಿಧರ್, ಅನ್ನಪೂರ್ಣ, ಖನಿಜ ಫಾತಿಮಾ ಪೈಪೋಟಿ ಜೋರಾಗಿದೆ. ಈ ಮೂವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅನ್ನಪೂರ್ಣಾಗೆ ಮಂತ್ರಿ ಸ್ಥಾನ ನೀಡಿದ್ರೆ ನಾಗೇಂದ್ರಗೆ ಶಾಕ್ ಸಾಧ್ಯತೆ ಇದೆ. ಇನ್ನು ಖನಿಜ ಫಾತಿಮಾಗೆ ನೀಡಿದ್ರೆ ಜಮೀರ್ ಅಥವಾ ರಿಜ್ವಾನ್ಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ರೂಪಕಲಾ ಶಶಿಧರ್ಗೆ ನೀಡಿದ್ರೆ KH ಮುನಿಯಪ್ಪ ಪದತ್ಯಾಗ ಮಾಡಬೇಕಾಗುತ್ತಾ? ಹಾಗಾದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಓರ್ವ ಹಿರಿಯ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಕೂಡ ಇದೆ. ಈ ಲೆಕ್ಕಾಚಾರದಲ್ಲಿ ಮಹಿಳಾ ಮಣಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಯಾರಿಗೆ ಕೊಟ್ಟರೆ ಸೂಕ್ತ, ಯಾರಿಗೆ ಕೊಡಬಹುದು? ಹಾಗಾದರೆ ಯಾರಿಗೆ ಕೊಟ್ಟರೆ ಯಾರಿಗೆ ಕೋಕ್ ಕೊಡಬೇಕಾಗತ್ತೆ? ಈ ರೀತಿಯ ಪ್ರಶ್ನೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಮಹಿಳಾ ಮಣಿಯರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸಚಿವ ಸಂಪುಟದಲ್ಲಿ ಒಬ್ರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಅಟ್ಲೀಸ್ಟ್ 3 ಜನಕ್ಕಾದರೂ ಕೊಡಿ ಅಂತ. 3 ಜನಕ್ಕೆ ಕೊಟ್ಟರೆ ಇಡೀ ಸಂಪುಟದಲ್ಲೂ ಕೂಡ ಸಮತೋಲನ ಕಾಣಿಸ್ಕೊಳ್ಳುತ್ತೆ. ನೀವು ಒಬ್ರಿಗೆ ಕೊಟ್ಟು ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂದರೆ ಅದು ಸಹಿಸ್ಕೊಳ್ಳೋ ಸಾಧ್ಯವೇ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಪೈಪೋಟಿ ಕೂಡ ಜೋರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಅಂತ ನೋಡ್ತಾ ಇದ್ದೀವಿ ಮಹಿಳಾ ಮಣಿಯರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಡಿಕೆ ಲೆಕ್ಕಾಚಾರ. ಆದರೆ ಹಲವು ನಾಯಕಿಯರು ಕೂಡ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಸಿಗಬಹುದು, ಸಿಕ್ಕಿದ್ರೆ ಯಾರು ಕೋಕ್ ಕೊಡುವಂತ ಸಾಧ್ಯತೆ ಇದೆ? ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್. ಶಿವಕುಮಾರ್, ಪ್ರಮುಖವಾಗಿ ಎಂ ಕೃಷ್ಣಪ್ಪ ಅವರು ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಸಚಿವ ಸ್ಥಾನ ಬಿಟ್ಟು ಬೇರೆ ಯಾವುದೇ ಹುದ್ದೆಯನ್ನು ಸ್ವೀಕಾರ ಮಾಡಲ್ಲ ಅನ್ನೊಂದು ವಿಚಾರವನ್ನ ಕಡಾಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಸುರ್ಜೇವಾಲಾ ಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಕೂಡ ಅವರು ಬಗ್ತಾ ಇಲ್ಲ. ಹಾಗಾಗಿ ಅಪ್ಪ ಮಕ್ಕಳು ಇಬ್ಬರು ಕೂಡ ಬೇರೆ ದಾರಿ ಹಿಡಿಬಹುದು ಅನ್ನೋ ಒಂದು ಆತಂಕ ಈಗ ಡಿಕೆ ಶಿವಕುಮಾರ್ ಅವರಿಗೆ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಎಂ ಕೃಷ್ಣಪ್ಪ ಅವರಿಗೆ ಸಂಪುಟದಲ್ಲಿ ಒಬ್ಬರಿಗೆ ಕೋಕ್ ಕೊಟ್ಟು ಸಚಿವ ಸ್ಥಾನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಈ ವಿಚಾರವಾಗಿ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆನೂ ಕೂಡ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಗೆ 2 ಸಚಿವ ಸ್ಥಾನವನ್ನ ನೀಡಲಾಗಿರ್ತಕ್ಕಂಥದ್ದು. ಒಂದು MP ನರೇಂದ್ರ ಸ್ವಾಮಿ ಅವರು ಸಚಿವರಾಗಿದ್ದಾರೆ, ಚಲುವರಾಯ ಸ್ವಾಮಿ ಅವರು ಕೂಡ ಸಚಿವರಾಗಿದ್ದಾರೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ಇಬ್ಬರು ಸಚಿವರು ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚಲುವಣ್ಣಗೆ ಕೋಕ್ ಕೊಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಕಡೆ ಬಾಲಕೃಷ್ಣ ಅವರು ತಾವು ಮಂತ್ರಿ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿದ್ರು ಕೂಡ ಬೆಳಗ್ಗೆ ಅವರು ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಸಂಪುಟದಿಂದ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಏನಾದರೂ ಸ್ವಲ್ಪ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗಿದ್ದೆ ಆದ್ರೆ ಚಲುವರಾಯ ಸ್ವಾಮಿ ಅವರಿಗೆ ಕೋಕ್ ಕೊಡ್ತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇದೆ. ಈ ಮಧ್ಯೆ ಮಹಿಳಾ ಶಾಸಕಿಗೆ ಯಾರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಹಿಕ್ಕಟ್ಟಿನಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅನ್ನಪೂರ್ಣ ತುಕಾರಾಂ, ಹಾಗೆ ರೂಪಕಲಾ ಶಶಿಧರ್ ಮತ್ತೆ ಈ ಕಡೆ ಖನಿಜ್ ಫಾತಿಮಾ, ಇವರ 3 ಹೆಸರು ಕೂಡ ಪ್ರಬಲವಾಗಿ ಕೇಳ್ಪಡ್ತಾ ಇದೆ. ಈ 3ರಲ್ಲಿ ಯಾರಿಗೆ ಒಬ್ಬರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರು ಕೂಡ ಬೇರೊಬ್ಬ ಹಿರಿಯ ಸಚಿವನಿಗೆ ಕೋಕ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಪ್ರಮುಖವಾಗಿ KH ಮುನಿಯಪ್ಪ ಅವರ ಮನವೊಲಿಕೆಗೆ ಈಗಾಗಲೇ ಎಲ್ಲಾ ರೀತಿಯ ಒಂದು ಕಸರತ್ತನ್ನ ಹೈಕಮಾಂಡ್ ನಾಯಕರು ಕೂಡ ನಡೆಸ್ತಾ ಇರತಕ್ಕಂಥದ್ದು. ಮುನಿಯಪ್ಪ ಅವರಿಗೆ ಕೋಕ್ ಕೊಟ್ಟು ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಮಹಿಳಾ ಕೋಟಾವು ಕೂಡ ಭರ್ತಿ ಆಗುತ್ತೆ, ಮತ್ತೆ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಿದಂಗೂ ಕೂಡ ಆಗುತ್ತೆ. ಈ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ.
ಮತ್ತೊಂದು ಕಡೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇರ್ತಕ್ಕಂಥದ್ದು. ಅವ್ರಿಗೇನಾದ್ರೂ ಸಚಿವ ಸ್ಥಾನ ಕೊಟ್ರೆ ಬಳ್ಳಾರಿ ಭಾಗದಿಂದ ನಾಗೇಂದ್ರ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಸಂಪುಟದಲ್ಲಿ ಈಗಾಗಲೇ ಬಹಳಷ್ಟು ಒಂದು ಅಸಮಾಧಾನಗಳು ಶುರುವಾಗಿರ್ತಕ್ಕಂಥದ್ದು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರೋದ್ರಿಂದ ಪ್ರಮುಖವಾಗಿ ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಅಂತವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅನ್ನೊಂದು ಮಾತುಗಳನ್ನು ಕೂಡ ಹಿರಿಯ ನಾಯಕರು ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಗೇಂದ್ರ ಅವ್ರಿಗೂ ಕೂಡ ಕೊಟ್ಟು ಈ ಕಡೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಮತ್ತೊಬ್ಬ ಶಾಸಕಿ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಮೂವರ ಹೆಸರು ಏನಿದೆ, ಈ ಮೂವರ ಹೆಸರು ಕೂಡ ಈಗ ಪ್ರಬಲವಾಗಿ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಯಾರಿಗೆ ಸಚಿವ ಸ್ಥಾನ ಕೊಟ್ಟರು ಕೂಡ ಒಬ್ಬರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಶಿವಕುಮಾರ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.